ಇನ್ನು NDA ಸರ್ಕಾರ ರಚನೆ ಮತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಕ್ಯಾಬಿನೆಟ್ ಅಂದರೆ ಸಂಪುಟ ರಚನೆಯನ್ನು ಮಾಡಬೇಕಲ್ಲ, ಇದಕ್ಕೆ ಈಗ ಸರ್ಕಸ್ಗಳೆಲ್ಲವೂ ಕೂಡ ನಡೀತಾ ಇದೆ. ಹೆಚ್ಚು ಮಂತ್ರಿ ಸ್ಥಾನ, ಪ್ರಭಾವಿ ಖಾತೆಗೋಸ್ಕರ ಈಗ ಮೈತ್ರಿ ಪಕ್ಷಗಳೆಲ್ಲವೂ ಕೂಡ ಪಟ್ಟು ಹಿಡಿದು ಕೂತಿವೆ. ಅವರಿಗೆ ಕೊಡಲೇಬೇಕಾದ ಅನಿವಾರ್ಯತೆ ಕೂಡ ಒಂದು ರೀತಿಯಲ್ಲಿದೆ. ಯಾಕೆ ಅಂತಂದರೆ ಅವರ ಬೆಂಬಲ ಬೇಕೇ ಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಪೀಕರ್ ಸೇರಿ 4 ಕ್ಯಾಬಿನೆಟ್ ಸ್ಥಾನಗಳಿಗೆ TDP ಮನವಿ ಮಾಡ್ತಾ ಇದೆ. 3 ಸಚಿವ ಸ್ಥಾನಕ್ಕೋಸ್ಕರ JDU ಡಿಮಾಂಡನ್ನು ಇಟ್ಟಿದೆ. 2 ಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ ಏಕನಾಥ್ ಶಿಂದೆ ಮತ್ತು ಚಿರಾಗ್ ಪಾಸ್ವಾನ್. ಎಲ್ಲರದ್ದು ಅವರವ್ರದೇ ಆದಂತಹ ನಂಬರ್ಸ್ ಇದೆ. ಅವ್ರು ಗೆದ್ದಿರುವ ನಂಬರ್ನ ಆಧಾರದ ಮೇಲೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಈಗ BJP ಬಿಟ್ಟರೆ NDA ಮೈತ್ರಿಕೂಟದಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಿರೋದು TDP 16 ಜನ ಗೆದ್ದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಸ್ಥಾನವನ್ನು ಕೊಡಬೇಕಾಗುತ್ತೆ. 2ನೇ ಪ್ಲೇಸ್ನಲ್ಲಿ ಇರ್ತಕ್ಕಂಥದ್ದು JDU 12 ಸ್ಥಾನವನ್ನು ಗೆದ್ದಿದ್ದಾರೆ. ಸೊ ಅವ್ರಿಗೆ ಕೊಡಬೇಕಾಗುತ್ತೆ. ಆನಂತರ ಇನ್ನು ಏಕನಾಥ್ ಶಿಂದೆ ಬಣ ಅಥವಾ ಚಿರಾಗ್ ಪಾಸ್ವಾನ್, ಈವನ್ ಕುಮಾರಸ್ವಾಮಿ 2 ಸೀಟ್ ಗೆದ್ದಿದ್ದಾರೆ, 1 ಕೊಡಿ ಅಂತ ಕೇಳ್ತಾರೆ. ಇವೆಲ್ಲವನ್ನು ಕೂಡ ನಡೆಸಬೇಕಾಗುತ್ತೆ. NDA ಸರ್ಕಾರ ರಚನೆ ಕಸರತ್ತು ಸಮನ್ವಯಕ್ಕೆ ಹೊಸ ಫಾರ್ಮುಲಾವನ್ನು ಮಾಡುವಂತಹ ಸಾಧ್ಯತೆ ಇದೆ. ಏನು ಮೈತ್ರಿ ಪಕ್ಷಗಳಿಗೆ ಸಚಿವ ಸ್ಥಾನ ನೀಡೋದಕ್ಕೆ BJPಯಿಂದ ಹೊಸ ಫಾರ್ಮುಲಾ ಅಂತ, ಇವರೇನು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ ಅಂತ ಅಲ್ಲ, ಹಂಗೆ ಕೊಡೋಕ್ಕೂ ಬರಲ್ಲ. 4 ಸಂಸದರಿಗೆ 1 ಸಚಿವ ಸ್ಥಾನ ಅನ್ನೋ ಲೆಕ್ಕಾಚಾರ ಅಂತೆ. ನೋಡ್ರಪ್ಪ, ನಿಮ್ಮ ಹತ್ರ 4 ಜನ ಇದ್ದಾರಾ, 1 ಸಚಿವ ಸ್ಥಾನ ಕೊಡ್ತೀವಿ. ಈಗ JDU ಹತ್ರ 12 ಜನ ಸಂಸದರಿದ್ದಾರೆ, 3 ಕೊಡ್ತೀವಿ. 16 ಜನ TDPಯಲ್ಲಿದ್ದಾರೆ, 4 ಕೊಡ್ತೀವಿ. 4 ಜನಕ್ಕೆ 1. ಅದಕ್ಕಿಂತ ಏನಾದ್ರು ಕಡಿಮೆ ತಗೊಂಡಿದ್ರೆ 4ಕ್ಕಿಂತ 1 ಕೊಡ್ತೀವಿ. ಹೀಗೆ ಮಿತ್ರ ಸಂಸದರ ಬಲದ ಆಧಾರದ ಮೇಲೆ ಸಚಿವ ಸ್ಥಾನ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಫಾರ್ಮುಲಾದ ಪ್ರಕಾರ ಮಿತ್ರ ಪಕ್ಷಗಳ ವಿಶ್ವಾಸಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದನ್ನು ಮಿತ್ರ ಪಕ್ಷದವರು ಒಪ್ಕೋಬೇಕು. 4 ಸಂಸದರಿಗೆ 1 ಸಚಿವ ಸ್ಥಾನ ಅಂತಂದ್ಬಿಟ್ಟು. ಇಲ್ಲಿ ನೋಡಿ, ಇನ್ನೊಂದು ವಿಚಾರ, ಕ್ಯಾಬಿನೆಟ್ ಮೇಲೆ ಕಂಟ್ರೋಲ್ ಇರಬೇಕು ಅಂದರೆ ಪ್ರಭಾವಿ ಖಾತೆಗಳನ್ನು ಬಿಟ್ಟು ಕೊಡದಿರಲು BJP ನಿರ್ಧಾರ ಮಾಡಿದೆ. 242 ತಗೊಂಡಿದ್ದಾರೆ, ಅವರೇನು ಕಡಿಮೆ ಅಲ್ಲ, ಇವರು ಒಪ್ಪಬೇಕಾಗುತ್ತೆ. ಪ್ರಮುಖ ಖಾತೆಗಳನ್ನು ಉಳಿಸ್ಕೊಂಡು ಸರ್ಕಾರಕ್ಕೆ ವೇಗ ತರೋದಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಯಾವ ಪಕ್ಷಕ್ಕೆ ಯಾವ ಸಚಿವ ಸ್ಥಾನ, ಇದು BJP ನಾಯಕರ ಸಭೆಯಲ್ಲಿ ಪ್ರಾಥಮಿಕ ಚರ್ಚೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾರ್ಯಾರಿಗೆ ಸಂಸದ ಸ್ಥಾನ, ಸಚಿವ ಸ್ಥಾನ ಸಿಗುತ್ತೆ ಅಂತನ್ಬಿಟ್ಟು. ಒಂದಷ್ಟಿದೆ BJPಯ ಹೊಸ ಫಾರ್ಮುಲಾ. ಏನು BJPಯ ಹೊಸ ಫಾರ್ಮುಲಾ ಅಂತ ನೋಡ್ತಾ ಹೋದರೆ, ರಕ್ಷಣೆ, ಹಣಕಾಸು, ಗೃಹ ಮತ್ತು ವಿದೇಶಾಂಗ ವ್ಯವಹಾರ ಬಿಟ್ಕೊಡದೇ ಇರೋದಕ್ಕೆ ಚಿಂತನೆ ನಡೆದಿದೆಯಂತೆ. ಎಲ್ಲ ಪ್ರಮುಖ ಖಾತೆಗಳು, ಡಿಫೆನ್ಸು, ಫಿನಾನ್ಸು, ಹೋಮು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್. ಇನ್ನು ಮೂಲಸೌಕರ್ಯ ಅಭಿವೃದ್ಧಿ, ಕಲ್ಯಾಣ, ಯುವಜನ ವ್ಯವಹಾರಗಳು, ಕೃಷಿ, ರೈಲ್ವೆ ಮತ್ತು ಸಾರಿಗೆ, ರಸ್ತೆ ಸಾರಿಗೆ, ಇದನ್ನು ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಉಳಿಸ್ಕೊಂಡ್ಬಿಟ್ರೆ ಇನ್ನೇನು ಉಳಿತು ಬೇರೆಯವರಿಗೆ? ಎಲ್ಲ ಸಣ್ಣ ಪುಟ್ಟ ಖಾತೆಗಳು. ಬಟ್ ಇದನ್ನು ಬಿಡಲ್ಲ, ಅವ್ರು ಕೇಳ್ತಾರೆ. ಬಡವರು, ಮಹಿಳೆಯರು, ಯುವಕರು ಮತ್ತು ರೈತ 4 ಪ್ರಮುಖ ಯೋಜನೆಗಳ ಅನುಷ್ಠಾನದ ಸಲುವಾಗಿ ತನ್ನಲ್ಲೇ ಉಳಿಸ್ಕೊಳ್ತಕ್ಕಂಥ ಲೆಕ್ಕಾಚಾರ ಇದೆಯಂತೆ. ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಅನುಕೂಲ ಆಗಬೇಕು. ಸೊ 4 ಪ್ರಮುಖ ಯೋಜನೆಗಳ ಅನುಷ್ಠಾನದ ಸಲುವಾಗಿ ಇದೆಲ್ಲವನ್ನು ತನ್ನ ಬಳಿಯೇ ಉಳಿಸ್ಕೊಳ್ತಕ್ಕಂಥ ಲೆಕ್ಕಾಚಾರ ಈ ಖಾತೆಗಳನ್ನು. ಇನ್ನು JDUಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೊಡ್ತಕ್ಕಂಥ ಸಂಭವ ಇದೆ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ. TDPಗೆ ನಾಗರಿಕ ವಿಮಾನಯಾನ ಮತ್ತು ಉಕ್ಕು, ಅದು ಕೂಡ ಪ್ರಮುಖ ಖಾತೆಗಳನ್ನೇ. ನಾಗರಿಕ ವಿಮಾನಯಾನ ಮತ್ತು ಉಕ್ಕು ಏನು ಕಡಿಮೆ ಖಾತೆಗಳಲ್ಲ. ಇನ್ನು ಶಿವಸೇನೆಗೆ ಭಾರಿ ಕೈಗಾರಿಕೆಗಳ ಉಸ್ತುವಾರಿಯನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಅವರವರ ಡಿಮಾಂಡ್ಸ್ ಏನಿದೆ ನೋಡಿಕೊಂಡು ಅದರ ಮೇಲೆ ಇವರು ತೀರ್ಮಾನವನ್ನು ಮಾಡ್ತಾರೆ. ಹಣಕಾಸು, ರಕ್ಷಣೆಯ ಪ್ರಮುಖ ಸಚಿವಾಲಯಗಳಲ್ಲಿ NDA ಮಿತ್ರರನ್ನು ನೇಮಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಣಕಾಸು ಮತ್ತು ರಕ್ಷಣೆಯ ಪ್ರಮುಖ ಸಚಿವಾಲಯಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಯಾಬಿನೆಟ್ ದರ್ಜೆ
ಅಂದರೆ ಸಂಪುಟ ದರ್ಜೆ ಮತ್ತು ರಾಜ್ಯ ದರ್ಜೆ ಇರ್ತಾರಲ್ಲ, ಈ ರಾಜ್ಯವನ್ನು ಅವ್ರಿಗೆ ಬಿಟ್ಕೊಡ್ಬೋದು, ರಾಜ್ಯ ಖಾತೆಗಳನ್ನು. ಪ್ರವಾಸೋದ್ಯಮ, MSME, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭೂವಿಜ್ಞಾನ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದಂತಹ ಸಚಿವಾಲಯಗಳನ್ನು ಮಿತ್ರ ಪಕ್ಷಗಳಿಗೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಚಂದ್ರಬಾಬು ನಾಯ್ಡು ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ಒತ್ತಾಯವನ್ನು ಮುಂದುವರೆಸಿದ್ರೆ, ಅವರಿಗಾಗಲೇ ಕೇಳಿದ್ದಾರೆ ಸ್ಪೀಕರ್ ಬೇಕು ಅಂತ, ಉಪಸಭಾಪತಿಯನ್ನು ಕೊಡ್ತೀವಪ್ಪ ಅಂತ ಹೇಳಿ BJP ಅವರ ಮನವೊಲಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಸ್ಪೀಕರ್ ಬೇಕು ಅಂತ ಕೇಳಿದ್ದಾರೆ, ಸ್ಪೀಕರ್ ಕೊಡೋದಕ್ಕಾಗಲ್ಲ, ಹಾಗಾಗಿ ನಿಮಗೆ ಉಪಸಭಾಪತಿ ಅಂದರೆ ಡೆಪ್ಯೂಟಿ ಸ್ಪೀಕರ್ ಆ ಒಂದು ಖಾತೆಯ ಇದನ್ನು ಸ್ಥಾನಮಾನವನ್ನು TDPಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದಾರೆ.